ಅಕ್ಕ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಮೂರತ್ತು ಕುತ್ಕೊಂಡು ತಿಂತೀವಿ, ನಮ್ಗೆ ನಾಚಿಕೆ ಆಗ್ಬೇಕು. ಅದೇ ಇದ್ದಿದ್ 3 ಪದಾರ್ಥದಲ್ಲಿ ಅದು ಕೊಟ್ಟಿದ್ದನ್ನ ರುಚಿ ರುಚಿ ಅಂತ ಹೇಳ್ಕೊಂಡು ಗೌರವಿತ ತಿನ್ವಲ್ಲ, ಅದೇ ನಾವು ಮಾಡಿದ ತಪ್ಪು. ಎಲ್ಲ ಇಂಗ್ಲಿಷ್ ಮೀಡಿಯಂ ಇಂದ ಬಂದ್ಬಿಟ್ಟು ಕನ್ನಡ ಪದಗಳ ಅರ್ಥ ಗೊತ್ತಿಲ್ಲ, ಇಲ್ಲಿ ನನ್ನ ಹತ್ರ ಬಂದ್ ಮಾತಾಡಕ್ ಬರ್ತಾರೆ. ತಿನ್ನಿ ಚೆನ್ನಾಗ್ ತಿನ್ನಿ, ಇವತ್ತಷ್ಟೇ ತಿನ್ನಿ, ಎಷ್ಟು ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತೋ ಚೆನ್ನಾಗ್ ತಿನ್ಕೊಂಬಿಡಿ. ಅದ ದೂರದಿಂದ ನೋಡಬೇಕು, ಕೈಯಲ್ಲಿ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ ಅಂತ ನೋಡ್ಯಾರ? ದೂರದಿಂದ ಕಾಣಿಸ್ತಿಲ್ವಾ ಅದು ಉಂಗ್ರ ಅಂತ ನಿನಗೆ? ಇಲ್ಲ ಕೇಳಬೇಕು, ಏನದು ಕೈಯಲ್ಲಿ ಒಳ್ಳೆ ಇದು ಏನದು ಸಮೋಸ ತರ ಮಿನಿಮಮ್ ಸೈಜ್ ಸಮೋಸ ತರ ಇದೆಲ್ಲ ಏನದು ಅಂತ ಕೇಳಬೇಕು. ನೀನು ಯಾವ ಪಾಪ ಒಂದು ಹುಡುಗಿ ಕೈಯಲ್ಲಿ ನಿಂಗೆ ಹಿಡ್ಕೊಂಡು ಏನಿದು ಉಂಗ್ರ ಹಿಂಗಿದೆ ಅವನು ಹಿಡ್ಕೊಂಬಿಟ್ಟ. ನೀನು ಹೆಂಗೆ ನೋಡು ನೀನು ಕಳ್ಳ. ನೀನು ಉಂಗುರದ ಬಗ್ಗೆ ಮಾತಾಡೋದು ತಪ್ಪಿಲ್ಲ, ಏನಿದು ಉಂಗ್ರ ಅಂತ ಹಿಂಗ್ ಹಿಡ್ಕೊಂಡು ಅದು ಭಾರಿ ತಪ್ಪಾಗಿದ್ದು. ಸರಿಯಾ? ನೀನು ಹಿಂಗ್ ಕೈ ಹಿಡ್ಕದೇನೆ ದೂರದಲ್ಲೇ ನೋಡಿ ಕೇಳಿದ್ರೆ ಹೇಳ್ಬೋದಾಗಿತ್ತು. ಆಯ್ತು. ನೆಕ್ಸ್ಟ್ 7 ಸರಿ ಕಳ್ಪಟ್ ಅನ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಓ ಸೀಸನ್ ಬರೀ ಬಾಯಿ ಮಾತ್ರ ಒಂದು ಆಗ ಶುಕ್ರವಾರ ಹೊಸ ತಪ್ಪೆ ಅಂತೇಳಿ ಯಾಕೆ ಅಣ್ಣ ಓ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ. ನೀನ್ ಆಲ್ರೆಡಿ ಡೇಟ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ಗುಜರಿ ಎಲ್ಲ ನಾನೇ. ನೀನು ಶೋರೂಮ್ ಪೀಸ್. ಸರಿಯಾ? ಓಕೆನಾ? ಏನ್ ಮಾಡುದವ ನಿಮ್ಮಂತವ್ರು ಹಿಂಗ್ ಹೇಳಿದ್ರೆ ತಕಲೇಬೇಕು, ದೊಡ್ಡವರು ನೀವು. ಏನ್ ಮಾಡಕ್ಕದು? ಸರಿ ಕಣ, ಆಯ್ತು. ಸರಿಯಾ? 7 ಸರಿ ಕಳ್ಪಟ್ ಅನ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಓ ಸೀಸನ್ ಬರೀ ಬಾಯಿ ಮಾತ್ರ ಒಂದು ಆಗ ಶುಕ್ರವಾರ ಹೊಸ ತಪ್ಪೆ ಅಂತೇಳಿ ಯಾಕೆ ಅಣ್ಣ ಓ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ. ಏನು ಹಚ್ಬೇಡಿ, ಲೆಗ್ ಪೀಸು ಎಲ್ಲ ಎತ್ತಿಟ್ಕೊಬಿಡ್ತೀವಿ ಫುಲ್ಲು, ಆಮೇಲೆ ನಿಮ್ಗೆ ಕೊಡುದು ನಾವು. ಪಾಪ ಅವ್ರಿಗೊಂದು ಲೆಗ್ ಪೀಸ್ ಕೊಡ. ನೋ ನೆವರ್ ಇಷ್ಟು ದಿವಸ ತಿಂದಿದ್ಯಲ್ಲ ಮಾಡಿದ್ದಿಲ್ಲ. ಏನ ಲೆಗ್ ಪೀಸ್ ಯಾವಾಗ ಕೊಟ್ಟಿದೆ? ಬರೀ ಸೇರ್ವಾಗಿ ಗ್ರೇವಿ ಹಾಕೊಂಡ್ರೆ ಆಲೂಗೆಡ್ಡೆ ಗ್ರೇವಿ ಈಗ ಯಾವ್ದು ಅಲ್ಲ. ಟೀಮ್ಗೋಸ್ಕರ ಮಾಡ್ಬೇಕಾದ್ರೆ ನೆವರ್, ನಾನ್ ಕೊಡಲ್ಲ. ನಾನು ಟೀಮ್ಗೋಸ್ಕರನೇ ಆಟ ಆಡ್ತೀನಿ. ನಾವು 3 ಜನ ಒಂದ್ ಟೀಮ್. ಈಗ ಆಯ್ತು, ನನ್ ಪಾಲಿನ ಚಿಕನ್ ಪೈಸ್ ಕೊಡ್ ನನ್ಗೆ. ಲೆಗ್ ಕೊಡ್ ನನ್ಗೆ. ನನಗ್ ಲೆಗ್ ಕೊಡು. ಅದು ನಾನು ಡಿಸೈಡ್ ಮಾಡಕ್ಕಾಗಲ್ಲ, ನಾನೇ ಮಾಡ್ಬೇಕು. ಏನೇನು ಅದು ನಾನೇ ಡಿಸೈಡ್ ಮಾಡ್ಬೇಕು. ಕೊಟ್ರೆ ಏಟಾ ಸುಮ್ಮಿರಣ್ಣ ಮಣ್ಣಂಗ್ ಕೊಡದ್ ಬೇಡ, ನಂಗೆ ಹಳೆ ದ್ವೇಷ. ಹೆಂಗ್ ಎಷ್ಟು ಒಟ್ಟು ಉರ್ಸಿದ ನನಗೆ? ಅಲ್ಲ, ಇವಾಗ ನೀನ್ 50,000 ಫೋನ್ ಪೇ ಮಾಡಿದ್ರು ಪ್ರೂಫ್ ಇರುತ್ತಲ್ಲ. ಆಮೇಲೆ ನೀನು ನಾನು ಹಳೆ ಸಾಲ ಕೊಟ್ಟಿದ್ದೆ, ಕೈ ಸಾಲವಾ, ಅದನ್ನ ನೀನು ವಾಪಸ್ ಕೊಟ್ಟಿದ್ದೆ ಅಷ್ಟೇ ಅಂತ ತಿರುಗಿಸ್ಬಿಟ್ರೆ ರೆಕಾರ್ಡ್ ಎಲ್ಲ ಇಟ್ಕೊತೀನಿ. ಏನ್ ಗೊತ್ತಾ, ಹಿಂಗೆ ಟ್ರಾನ್ಸ್ಫರ್ ಆಗಿ ಮನೆಗೆ ಹೋಗೋ ಅಷ್ಟೆಲ್ಲ ಬಂದಿರ್ತದೆ. ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವ್ರು ಹೋಗಿದ್ರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ತಿಂತೀರಲ್ಲ ಅಕ್ಕ, ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಮೂರತ್ತು ಕುತ್ಕೊಂಡು ತಿಂತೀವಿ, ನಮ್ಗೆ ನಾಚಿಕೆ ಆಗ್ಬೇಕು. ಅದೇ ಇದ್ದಿದ್ 3 ಪದಾರ್ಥದಲ್ಲಿ ಅದು ಕೊಟ್ಟಿದ್ದನ್ನ ರುಚಿ ರುಚಿ ಅಂತ ಹೇಳ್ಕೊಂಡು ಗೌರವಿತ ತಿನ್ವಲ್ಲ, ಅದೇ ನಾವು ಮಾಡಿದ ತಪ್ಪು. ಎಲ್ಲ ಇಂಗ್ಲಿಷ್ ಮೀಡಿಯಂ ಇಂದ ಬಂದ್ಬಿಟ್ಟು ಕನ್ನಡ ಪದಗಳ ಅರ್ಥ ಗೊತ್ತಿಲ್ಲ, ಇಲ್ಲಿ ನನ್ನ ಹತ್ರ ಬಂದ್ ಮಾತಾಡಕ್ ಬರ್ತಾರೆ. ತಿನ್ನಿ ಚೆನ್ನಾಗ್ ತಿನ್ನಿ, ಇವತ್ತಷ್ಟೇ ತಿನ್ನಿ, ಎಷ್ಟು ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತೋ ಚೆನ್ನಾಗ್ ತಿನ್ಕೊಂಬಿಡಿ. ತಿಂತೀರಲ್ಲ ಅಕ್ಕ, ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಮೂರತ್ತು ಕುತ್ಕೊಂಡು ತಿಂತೀವಿ, ನಮ್ಗೆ ನಾಚಿಕೆ ಆಗ್ಬೇಕು. ಅದೇ ಇದ್ದಿದ್ 3 ಪದಾರ್ಥದಲ್ಲಿ ಅದು ಕೊಟ್ಟಿದ್ದನ್ನ ರುಚಿ ರುಚಿ ಅಂತ ಹೇಳ್ಕೊಂಡು ಗೌರವಿತ ತಿನ್ವಲ್ಲ, ಅದೇ ನಾವು ಮಾಡಿದ ತಪ್ಪು. ಎಲ್ಲ ಇಂಗ್ಲಿಷ್ ಮೀಡಿಯಂ ಇಂದ ಬಂದ್ಬಿಟ್ಟು ಕನ್ನಡ ಪದಗಳ ಅರ್ಥ ಗೊತ್ತಿಲ್ಲ, ಇಲ್ಲಿ ನನ್ನ ಹತ್ರ ಬಂದ್ ಮಾತಾಡಕ್ ಬರ್ತಾರೆ. ತಿನ್ನಿ ಚೆನ್ನಾಗ್ ತಿನ್ನಿ, ಇವತ್ತಷ್ಟೇ ತಿನ್ನಿ, ಎಷ್ಟು ಹೊಟ್ಟೆ ತುಂಬಾ ತಿನ್ನಕ್ಕಾಗತ್ತೋ ಚೆನ್ನಾಗ್ ತಿನ್ಕೊಂಬಿಡಿ. 7 ಸರಿ ಕಳ್ಪಟ್ ಅನ್ಸಿದ್ದು ಇದಕ್ಕೆ ಅಂತ ಹೇಳ್ತಾ
ಸೀಸನ್ ಬರೀ ಬಾಯಿ ಮಾತ ಅಕ್ಕ ಶುಕ್ರವಾರ ಉಸಾದ್ ತಪ್ಪೆ ಅಂತೇಳಿ ಯಾಕೆ ತಪ್ಪಿಸ್ತೇನೆ ಯಾವನ್ ಕಾಲಕ್ಕೆ ಬ್ಯಾಂಡೇಜ್ ಹಾಕೊಂಡು ನಿಮ್ಮ ಅಣ್ಣ ಓ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ ಅಲ್ಲೇ ಹೋಗ್ತಿದ್ದಂತ ಹಣ ಹೊಳ್ಸಲ್ಲ ಡೈಲಾಗ್ ಹೊಡಿತಾನಲ್ಲ ಅವ್ರ ಹತ್ರ ಹೊಸ ಡೈಲಾಗೇ ಇಲ್ವಲ್ಲ ಅದನ್ನೇನು ಒಂಥರ ಬಾಯಲ್ಲ ಕಾವು ಕಾವು ಅನ್ನೋದು ಬರಲ್ಲ ಅದು ಬಿಟ್ಬಿಟ್ಟಿ ನೀನು ಕುಜ್ರಿ ಪ್ರಾಡಕ್ಟ್ ನೀನು ಏನೇನೋ ಕುಜ್ರಿ ಪ್ರಾಡಕ್ಟ್ ನೀನ್ ಆಲ್ರೆಡಿ ಡೇಟ್ ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ ಗುಜರಿ ಎಲ್ಲ ನಾನೇ ನೀನೇನೆ ನೀನು ಶೋರೂಮ್ ಪೀಸ್ ಸರಿಯಾ ಶೋರೂಮ್ ಪೀಸ್ ಓಕೆನಾ ಏನ್ ಮಾಡುದವ ನಿಮ್ಮಂತವ್ರು ಹಿಂಗ್ ಹೇಳಿದ್ರೆ ತಕೊಳ್ಳೇಬೇಕು ದೊಡ್ಡವರು ನೀವು ಏನ್ ಮಾಡಕ್ಕದು ಸರಿ ಕಣ ಆಯ್ತು ಸರಿ ಹೋಗ್ತೀನಿ ಸರಿಯಾ 7 ಸರಿ ಕಳಪ ಕಳ್ಸಿದ್ದು ಇದಕ್ಕೆ ಅಂತ ಹೇಳ್ತಾ ಏನ್ ಸಲ ಅಂತ ಆದ್ರೆ ಓ ಸೀಸನ್ ಬರೀ ಬಾಯಿ ಮಾತ ಅಕ್ಕ ಶುಕ್ರವಾರ ಉಸಾದ್ ತಪ್ಪೆ ಅಂತೇಳಿ ಯಾಕೆ ತಪ್ಪಿಸ್ತೇನೆ ಯಾವನ್ ಕಾಲಕ್ಕೆ ಬ್ಯಾಂಡೇಜ್ ಹಾಕೊಂಡು ನಿಮ್ಮ ಅಣ್ಣ ಓ ಸೀಸನ್ ಇದೇ ಕತೆ ಹೇಳುದು ಅಂತವ್ರೆ ಅಲ್ಲೇ ಹೋಗ್ತಿದ್ದಂತ ಹಣ ಹೊಳ್ಸಲ್ಲ ಡೈಲಾಗ್ ಹೊಡಿತಾನಲ್ಲ ಅವ್ರ ಹತ್ರ ಹೊಸ ಡೈಲಾಗೇ ಇಲ್ವಲ್ಲ ಅದನ್ನೇನು ಒಂಥರ ಬಟ್ ಸತ್ಯ ಹೇಳ್ತಾ ಇದ್ದೀನಿ, ಅಜ್ಜಿ ಜೊತೆಗೆ ಕ್ಲೋಸ್ ಇದ್ದೀನಿ, ಅವರು ಹೋಗಿದ್ರು. ಇವತ್ತೆ ಚಂದನ ಜೊತೆಗೆ ಕ್ಲೋಸ್ ಆಯ್ತು, ಅವರು ಹೋಗಿದ್ರು. ನೆಕ್ಸ್ಟ್ ಇಲ್ಲಿ ಅಶ್ವಿನಿ ಮೇಡಮ್ ಜೊತೆ ಕ್ಲೋಸ್ ಇರು, ಅವ್ರು ಹೋಗ್ಬಿಡ್ಲಿ. ಅಲ್ಲ ಇವಾಗ ನೀನ್ 50,000 ಫೋನ್ ಪೇ ಮಾಡಿದ್ರು ಪ್ರೂಫ್ ಇರುತ್ತಲ್ಲ. ಆಮೇಲೆ ನೀನು ನಾನು ಹಳೆ ಸಾಲ ಕೊಟ್ಟಿದ್ದ ಕೈ ಸಾಲವಾ ಅದನ್ನ ನೀನು ವಾಪಸ್ ಕೊಟ್ಟಿದ್ದೆ ಅಷ್ಟೇ ಅಂತ ತಿರುಗಿಸ್ಬಿಟ್ರೆ ರೆಕಾರ್ಡ್ ಎಲ್ಲ ಇಟ್ಕೊತೀನಿ. ಏನ್ ಗೊತ್ತಾ ದುಡ್ಡು ಹಿಂಗೆ ಟ್ರಾನ್ಸ್ಫರ್ ಆಗಿ ಮನೆಗೆ ಹೋಗೋ ಅಷ್ಟೆಲ್ಲ ಬಂದಿರ್ತದೆ.